ನಮಸ್ಕಾರ ಅಧ್ಯಕ್ಷರೇ. ನಮ್ಮ ಪರಿಶಿಷ್ಟ ಪಂಗಡದ ಆಂಧ್ರ ಪ್ರದೇಶದ ಮತ್ತು ಒಡಿಶಾದ ಕೊಂಡ ಪೂರ್ಜಾ ಮತ್ತು ಕೊಂಡ ಸವಾರರನ್ನು ಎಸ್ ಟಿ ಪಂಗಡಕ್ಕೆ ಸೇರಿಸೋ ವಿಧೇಯಕಕ್ಕೆ ಬೆಂಬಲ ಸೂಚಿಸ್ತಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಮಂತ್ರದೊಂದಿಗೆ ಕಳೆದ 10 ವರ್ಷಗಳಿಂದ ಈ ದೇಶದ ರಾಷ್ಟ್ರಪತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ದ್ರೌಪದಿ ಮುರ್ಮು ಅವ್ರನ್ನ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಅವರು ಯಾವ ರೀತಿ ಅವ್ರ ಬಗ್ಗೆ ಅವೇಳನವಾಗಿ ಮಾತಾಡಿದ್ರು ಅದನ್ನು ಈ ದೇಶದ ಜನತೆ ನೋಡಿದ್ದಾರೆ. ಇತ್ತೀಚೆಗೆ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ, ಅದಕ್ಕೂ ಮುನ್ನ ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ವಾಲ್ಮೀಕಿ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ. ಅದೇ ರೀತಿಯಲ್ಲಿ ನಮ್ಮ ಈ ಕಾಂಗ್ರೆಸ್ ಪಾರ್ಟಿಯವರು ಮೊದಲಿಂದನೇ ಈ ದೇಶದಲ್ಲಿ 60 ವರ್ಷಗಳ ಕಾಲ ರಾಜಭಾರ ಮಾಡಿ ಜಾತಿಗಳ ಬಗ್ಗೆ ವಿಷಬೀಜ ಬಿತ್ತಿ ಯಾವ ರೀತಿ ಬ್ರಿಟಿಷ್ ಡಿವೈಡ್ ಆ್ಯಂಡ್ ರೂಲ್ಸ್ ಪಾಲಿಸಿ ಇತ್ತೋ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದು ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದನ್ನೆಲ್ಲ ಬಿಲ್ ತರ್ತಾ ಇದ್ದೀರಿ ಅಂತೇಳಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ನಾವು 400ಕ್ಕೂ ಹೆಚ್ಚಿಗೆ ಸೀಟ್ ಕೇಳ್ತೀರಿ ಅಂತೇಳಿ ಈಗಾಗಲೇ ಅವರದೇ ಪಕ್ಷದ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಅವ್ರಿಗೆ ಈಗಾಗಲೇ ಗೊತ್ತಾಗ್ತಾ ಇದೆ 3 ತಿಂಗಳಾದಮೇಲೆ ಹತ್ತು ಕಡೆ ಎಷ್ಟು ಜನ ಇರ್ತೀರಿ ಅನ್ನೋದು ಅವ್ರಿಗೆ ಡೌಟ್ ಬಂದಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾವ ರೀತಿ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ್, ಈ ದೇಶಗಳಲ್ಲಿ ಒಡಿಶಾದಲ್ಲಿ ಎಷ್ಟೋ ಜಾತಿಗಳನ್ನು ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದ್ರ ಮುಖಾಂತರ ನಾವು ನಿಮ್ಮ ಪರವಾಗಿದ್ದೀರಿ ಅಂತೇಳಿ ಹಿಂದೆ ಏನು 60 ವರ್ಷಗಳ ಕಾಲ ಇವರು ರಾಜಭಾರ ಮಾಡಿದಂಥವರು ಈ ದೇಶದಲ್ಲಿ ಸುಮಾರು 100 ಒಳಗಡೆ ಏಕಲವ್ಯ ಶಾಲೆಗಳಿದ್ದವು. ಆದರೆ ಇವತ್ತು ನಮ್ಮ ಮುಂಡಾಜಿಯವರು, ನಮ್ಮ ಅರ್ಜುನ್ ಮುಂಡಾಜಿಯವರು ಮತ್ತು ನಮ್ಮ ಭಾರತೀಯ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸುಮಾರು 694 ಏಕಲವ್ಯ ಶಾಲೆಗಳನ್ನು ಮಂಜೂರು ಮಾಡಿ ಈಗಾಗಲೇ ಇವತ್ತು ಮೋದಿಯವರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ಇನ್ನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಮೋಸ ಮಾಡ್ಕೊಂಡು ಬಂದರು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಆಗ್ತಾ ಇದೆ. ಇವರು ಯಾವ ರೀತಿ ದಲಿತರ ಉದ್ಧಾರ ಮಾಡ್ತೀರಿ ಅಂತೇಳಿ ದಲಿತರ ಮೇಲೆ ಅನ್ಯಾಯ ಮಾಡ್ಕೊಂಬಂದು ಅಂಬೇಡ್ಕರ್ಗೆ ಮೋಸ ಮಾಡಿದ್ರು ಅಂತ ಅವರು ನಮಗೆ ಯಾವ ಥರ. ಇವತ್ತು ನಾನು ಸಾಮಾನ್ಯ ಬಡ ಕುಟುಂಬದಲ್ಲಿ, ದಲಿತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಸಂಸದನಾಗಿದ್ದೀನಿ ಅಂದರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ, ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಅದಕ್ಕೆ ಕಾರಣ. ನಾನಿವತ್ತು ನನ್ನ ಮಂತ್ರಿಗಳಿಗೆ ನಾನೊಂದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಚನ್ನದಾಸರಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಗೊಂಡ ಕುರುಬ, ಇನ್ನು ಮತ್ತು ಯಾವುದೇ ಇವರೆಲ್ಲ ಸುಮಾರು ಜನ ಮಕ್ಕಳಿಗೆ ಶಾಲೆಗಳಿಗೆ ಹೋದರೆ ಸರ್ಟಿಫಿಕೇಟ್ ಇಲ್ಲ ಅವರಿಗೆ. ಆ ಸರ್ಟಿಫಿಕೇಟ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಇವತ್ತು ಒದ್ದಾಡ್ತಾ ಇದ್ದಾರೆ. ನಮ್ಮ ಅರ್ಜುನ್ ಮುಂಡಾ ಸಾಹೇಬರು ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಯಾವ ರೀತಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಪರವಾಗಿ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಇವ್ರಿಗೂ ನ್ಯಾಯ ಕೊಡಿಸೋಂಥ ಕೆಲಸಗಳನ್ನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಬೇಕು. ನಮ್ಮ ಮುಂದಿನ ದಿನಗಳಲ್ಲಿ ಈ ಜಾತಿ ಜನನು ಅವರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಆ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ನನಗೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಸ್ಸಿಗೆ 15% ಇದ್ದಿದ್ದು 17% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು, ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವ್ರಿಗೆ ಸೇರಬೇಕು. ಅದೇ ರೀತಿಯಲ್ಲಿ ಎಸ್ ಟಿ ಸಮಾಜಕ್ಕೆ 3%ಇಂದ 7% ರಿಸರ್ವೇಷನ್ನ ಹೆಚ್ಚಿರ್ತಕ್ಕಂಥದ್ದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು
ಇವತ್ತು ಯಾರಾದರೂ ಏನಾದರೂ ಮಾತಾಡಬೇಕಂದ್ರೆ ಎಲ್ಲರೂ ಎದ್ದು ಹೊರಗಡೆ ಹೋಗ್ತಾರೆ. ಅವ್ರಿಗಿಲ್ಲಿ ನಿಂತು ನಮಗೆ ಉತ್ತರ ಕೊಡೋಂಥ ಶಕ್ತಿನೂ ಅವ್ರಿಗಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋಂಥದ್ದು, ನೀವು ದಲಿತರ ಪರವಾಗಿ ಮಾತಾಡ್ತಾ ಇಲ್ಲ, ನೀವು ಮುಸ್ಲಿಮ್ಸರ ಪರವಾಗಿ ಮಾತಾಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಇದ್ದಿದ್ದರಿಂದಲೇ ಈ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೆ ಸೇರಬೇಕು. ಅಲ್ಪಸಂಖ್ಯಾತರ ಹೆಣ್ಮಕ್ಳು ಏನು ತ್ರಿಬಲ್ ತಲಾಕ್ ಇತ್ತು, ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಮುಸ್ಲಿಮ್ಸ್ ಹೆಣ್ಮಕ್ಳು ಹೇಳ್ತಾಳೆ, ಇವತ್ತು ನಾವು ದೇವ್ರನ್ನ ನೋಡಿಲ್ಲ, ನಾವು ನಿಮ್ಮನ್ನ ದೇವ್ರ ರೂಪದಲ್ಲಿ ನಾವು ನೋಡ್ತಾ ಇದ್ದೀರಿ. ದಿನ ಉಗ್ರವಾದ ನಡೀತಾ ಇದ್ರು, ದಿನ ಬಾಂಬ್ ಆಗ್ತಾ ಇದ್ರು, ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಿ ಅಂದರೆ ಅದು ಕಾರಣ ನರೇಂದ್ರ ಮೋದಿ ದೇವರು. ನೀವು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಈ ದೇಶ ಡೆವಲಪ್ಮೆಂಟ್ ಆಗಬೇಕು, ಪ್ರಪಂಚದಲ್ಲೇ ನಂಬರ್ 1 ರಾಷ್ಟ್ರ ಅಂತ ಹೇಳ್ಬಿಟ್ಟು ಬಲಿಷ್ಠ ರಾಷ್ಟ್ರ ಅನ್ಸ್ಕೊಬೇಕಂತೇಳಿ ಹೆಣ್ಮಕ್ಳು ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿಯವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರು ಇದೇ ದೇಶದಲ್ಲಿ ಜಾತಿಗಳ ಬಗ್ಗೆ ವಿಷಬೀಜ ಬಿತ್ತಂಥ ಕೆಲಸನ ಮಾಡ್ತಾ ಇದ್ದಂಥ ಈ ಕಾಂಗ್ರೆಸ್ ಪಕ್ಷದವರು ಅವರು ಮುಂದೆ ದಿನ ಆದ್ರೂ ಒಳ್ಳೆ ಬುದ್ಧಿಯನ್ನು ಕಲ್ಕೊಂಡು ದೇಶದ ಪರವಾಗಿ ನಿಂತು ದೇಶ ಒಡೆಯಂತ ಮಾತನ್ನು ಮಾತಾಡಿರ್ತಕ್ಕಂಥ ಏನು DK ಸುರೇಶ್ ಇದ್ದಾರೆ ಸಂಸದರು, ಇವ್ರಿಗೆ ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋದಕ್ಕೆ ಅರ್ಹತೆ ಇದ್ದರೆ ಅವ್ರನ್ನ ಬಂದು ಇಲ್ಲಿ ಸಭೆಯಲ್ಲಿ ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳಿಸೋಂಥ ಕೆಲಸಗಳನ್ನು ಇವ್ರು ಮಾಡಬೇಕು ಅಂತೇಳಿ ನನಗೆ ಈ ಕುರಿತು 4 ಮಾತನಾಡಲು ಇವತ್ತೇನು ಪರಿಶಿಷ್ಟ ಪಂಗಡದವ್ರಿಗೆ ಇವತ್ತು ST ಸಮಾಜಕ್ಕೆ ಸೇರಿಸಂಥ ಬಿಲ್ಲನ್ನು ತಂದಿರೋ ನಾನು ಬೆಂಬಲವನ್ನು ಸೂಚಿಸಿ ಮಾತನ್ನು ಜೈ ಹಿಂದ್ ಜೈ ಭಾರತ್. श्री इम्तियाज जलीली महोदय, हमें ये बात समझ में नहीं आ रही है और इसका कोई तर्क हमें बताना चाहिए कि हर लोकसभा के अधिवेशन के अंदर आप ये कॉन्स्टिट्यूशन, शेड्यूल कास्ट एंड शेड्यूल ट्राइब्स ऑर्डर्स अमेंडमेंट बिल लेके आते हैं, अलग अलग राज्यों का, कभी कर्नाटक का लेके आते हैं, कभी जम्मू एंड कश्मीर का लाते हैं, आज आपने उड़ीसा का और आंध्र प्रदेश का लेकर आए हैं। ये बहुत अहम मुद्दे हैं कि जहाँ पर आप कॉन्स्टिट्यूशन अमेंडमेंट अगर कर रहे हैं, किसी ट्राइब को इंक्लूड कर रहे हैं, तो आप एक कॉम्प्रिहेंसिव बिल लेके आइए पूरे देश भर का। टुकड़ों टुकड़ों के अंदर लाने का हमें भी कुछ तर्क समझ में नहीं आ रहा है कि इसके पीछे आपका मकसद क्या है। एक बात मैं ये कहना चाहता हूँ अध्यक्ष महोदय कि जब सरकार को किसी को कुछ देना नहीं होता है तो सबसे आसान तरीका ये होता है कि एक कमेटी बना लो। और मैं किस मुद्दे के ऊपर ये बात कर रहा हूँ, हमारी भारती पवार मैडम महाराष्ट्र से आती है, वो भी अच्छी तरह से जानती है कि 1955 से महाराष्ट्र का एक धनगर समाज ये गुहार लगा रहा है, सरकारें कितनी आई और चले गई, उनकी ये मांग है कि हमें शेड्यूल ट्राइब्स के अंदर इंक्लूड किया जाए करके। महाराष्ट्र के अंदर धनगर समाज को NT के अंदर इंक्लूड किया गया है और सेंट्रल लिस्ट के अंदर उन्हें OBC का दर्जा दिया गया है। यह अजीब तरह का तर्क है। आप ये भी अच्छी तरह से जानते हैं कि धनगर और धनगढ़ एक ही है। धनगर समाज के सभी लोगों का कहना है कि दूसरे राज्यों के अंदर चूंकि वहां पर धनगढ़ लिखा हुआ है और महाराष्ट्र के अंदर इन्हें धनगर बोलकर बुलाया जाता है, तो महाराष्ट्र की सरकारों ने इन धनगरों के साथ कैसी नाइंसाफी की। कहते हैं कि नहीं, ये स्पेलिंग मिस्टेक है, आप धनगर नहीं है तो आपको ST के अंदर हम इंक्लूड नहीं कर सकते हैं। राणे साहब, आप भी अच्छी तरह से जानते हैं मराठाओं को रिजर्वेशन मिलना चाहिए, किसी ने भी उसका विरोध नहीं किया है। जरांगे पाटिल का हम सम्मान करते हैं कि एक सामान्य छोटे से गांव का एक आदमी ने पूरे महाराष्ट्र की सरकार की नाक में दम कर दिया कि मेरे समाज के साथ नाइंसाफी हो रही है, उसको इंसाफ मिलना चाहिए। दुर्भाग्यवश आप लोगों ने धनगर समाज का कोई नेता तैयार नहीं होने दिया, सिर्फ अपने राजनीतिक स्वार्थ की खातिर। धनगरों की आबादी कितनी है? धनगरों की 45 जमातें जो है, ट्राइबल जो है, वो महाराष्ट्र के अंदर है, लेकिन उनका पॉपुलेशन कितना है अगर पूछेंगे तो कोई नहीं बताएगा। कोई कहता है कि 4% है तो कोई कहता है कि 10% है, क्योंकि 2011 के सेंसस के हिसाब से ये बातें चले आ रही है। इसीलिए जब कास्ट सेंसस होगा तो इनका भी डेवलपमेंट उसी के हिसाब से होगा कि इनकी आबादी कितनी है, जिसकी जितनी संख्या भारी उसके हिसाब से ही सब काम चलता है। तो हमारा ये कहना है कि अब महाराष्ट्र सरकार इनको कुछ दे नहीं रही है, तो 20 नवंबर 2023 को राणे साहब एक बार फिर से धनगरों के हाथ में लॉलीपॉप दे दिया गया कि एक कमेटी हम बना रहे हैं।